ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದಿರೋದು ಮೂಡಿಗೆರೆ, ದಟ್ ಈಸ್ ಒನ್ ಆಫ್ ದಿ ಹೋಮ್ ಸ್ಟೇಸ್. ಅದು ಬಂದುಬಿಟ್ಟು ಪ್ರಾವತ್ ಅಲ್ವಾ, ಪ್ರಾವತ್ ಪ್ಲಾಂಟೇಶನ್ ಹೋಮ್ ಸ್ಟೇ. ಗೈಸ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್ ಫಾರ್ ಮೋರ್ ವಿಡಿಯೋಸ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಳಿಗ್ಗೆ ಟೈಮಲ್ಲಿ. ಸ್ವಲ್ಪ ಹೊತ್ತು ಟ್ರಾವೆಲ್ ಮಾಡಿಕೊಂಡು ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ನಾವು ಸ್ಟಾಪೇಜ್ ಕೊಟ್ಟಿರೋದು ಬಂದುಬಿಟ್ಟು ಧ್ರುವತಾರೆ ರೆಸ್ಟೋರೆಂಟ್. ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಅದನ್ನು ತೊಗೊಂಡಿರೋದು ನೀರು ದೋಸೆ. ಅವರಿಗೆ ಆ ಒಂದು ಡಿಶ್ ತುಂಬ ಇಷ್ಟ. ನಾನು ತೊಗೊಂಡಿರೋದು ಆ್ಯಸ್ ಯೂಶುವಲ್ ಮಸಾಲೆ ದೋಸೆ. ವಿಕಾಸ್ ಅವರು ಕೂಡ ಆರ್ಡ್ರ್ ಮಾಡಿರೋದು ಮಸಾಲೆ ದೋಸೆ. ಅದಾದಮೇಲೆ ನಾವು ಮತ್ತೆ ಆರ್ಡ್ರ್ ಮಾಡಿರೋದು ಒಂದು ಸ್ಟ್ರಾಂಗ್ ಟಿಪಿಕಲ್ ಸೌತ್ ಫಿಲ್ಟರ್ ಕಾಫಿ. ಅದನ್ನು ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ರಾಣಿ ಥರ ಕೂತ್ಕೊಳ್ಳಿ ಹಿಂದೆ, ಹ್ಯಾಂಡ್ ರೈಸ್ ತೆಗೆದು. ಏನು ಮಾಡ್ತಾ ಇದ್ದೀವಿ? ಕಾಫಿ ಕುಡಿತಾ ಇದ್ದೀವಿ. ಕೆಫೆ ಶುದ್ಧ ಫಿಲ್ಟರ್ ಕಾಫಿ. ಹೀಗೆ ಸ್ಟಾಪ್ ಮಾಡಿದ್ದೀವಿ ಬೇಲೂರಲ್ಲಿ. ಅಲ್ಲಿ ಇವಾಗ ಟೀ ಬ್ರೇಕ್. ಇಬ್ಬರು ಬಾಯ್ಸ್ ಕುಡಿತಾ ಇರೋದು ಟೀ, ನಾನು ಕುಡಿತಾ ಇರೋದು ಫಿಲ್ಟರ್ ಕಾಫಿ. ಇದು ಮಿಕ್ಕಿ ಮೌಸ್ ಟೀ ಶರ್ಟ್ ತೋರಿಸು. ಎಂಟ್ರಿ ಆದ ತಕ್ಷಣ ನಿಮಗೆ ಕಾಣಿಸೋದು ಒಂದು ಬೋರ್ಡ್. ಅದು ಬಂದುಬಿಟ್ಟು ಪ್ರಾವತ್ ಪ್ಲಾಂಟೇಶನ್ ಸ್ಟೇ ಅಂತ ಬರ್ತಿರ್ತಾರೆ. ಸೊ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ನಮಗೆ ಕಾಣಿಸೋದು ಓನರ್ಸ್ ಪ್ರಾಪರ್ಟಿ. ಮೇಲ್ಗಡೆ ಎಲ್ಲ ಕಾಣಿಸ್ತಾ ಇರೋದು ಕಾಟೇಜಸ್. ಸೊ ನಾವು ಇವಾಗ ಕಾರ್ನ ಪಾರ್ಕ್ ಮಾಡಿ ಹೋಗೋಣ ಬನ್ನಿ. ಬನ್ನಿ. ರೀಚ್ ಆದ ತಕ್ಷಣ ನಮಗೆ ಸಿಕ್ಕಿರೋದು ವೆಲ್ಕಮ್ ಡ್ರಿಂಕ್. ಆ ಒಂದು ಡ್ರಿಂಕ್ ಎಂಜಾಯ್ ಮಾಡಿಕೊಂಡು ವ್ಯೂ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಕಳಿದ್ವಿ ಅಂತ ಹೇಳ್ಬೋದು. ಸೊ ನಾವು ಇದ್ದಿದ್ದು ಇವಾಗ ಡೈನಿಂಗ್ ಏರಿಯಾ ಹತ್ರ. ಅದಾದಮೇಲೆ ನಾವು ನಮ್ಮ ರೂಮ್ಗೆ ಹೋಗ್ತೀವಿ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ನಾವು ಚಿಲ್ ಮಾಡ್ತಾ ಇರೋದು ಅಂತ ಹೇಳ್ಬೋದು. ಲಾಟ್ಸ್ ಆಫ್ ಬೆನಿಫಿಟ್ಸ್ ಇದ್ದಿದ್ರೆ ನಮ್ಮ ಇವ್ನಿಂಗ್ ಚೆನ್ನಾಗಿರುತ್ತೆ. ಹೇಗೇನು ಚೆನ್ನಾಗಿದೆ ಮಾತ್ರ ಕ್ವಿಕ್ಕಾಗಿ ನಿಮಗೆ ನಮ್ಮ ಒಂದು ಸ್ಟುಡಿಯೋ ರೂಮ್ನ ಟೂರ್ ತೋರಿಸ್ತೀನಿ ಬನ್ನಿ. ಈ ಒಂದು ಹೋಮ್ ಸ್ಟೇ ಬಂದುಬಿಟ್ಟು ಇರೋದು ಡಿಫ್ರೆಂಟ್ ಕಾಟೇಜಸ್ಸು. ಬಂದುಬಿಟ್ಟು ದಟ್ ಈಸ್ ಫ್ರೇಮ್ ಲಕ್ಸರಿ ಕಾಟೇಜ್, ಐ ಥಿಂಕ್ ಸೊ. ನನ್ನ ಏನಾದರೂ ರಾಂಗ್ ಹೇಳಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಟ್ವಿನ್ ಕಾಟೇಜ್ ವುಡನ್ ರೂಮ್ ಅಂತ ಹೇಳ್ಬೋದು. ಅಲ್ಲಿ ಶೇರಿಂಗ್ ಇರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ವಾಟ್ ಇಸ್ ಸರ್, ವಾಟ್ಸ್ ದ ನೇಮ್? Okay, this is independent studio wooden cottage With view. Yeah, with that Etina Puja view guys. So ಸದ್ಯಕ್ಕೆ ಅಲ್ಲಿ ಐ ಥಿಂಕ್ ತುಂಬ ಕ್ಲೌಡ್ಸ್ ಇದಕ್ಕೆ ಕಾಣ್ತಲ್ಲ ವ್ಯೂ, ಬಟ್ ಅಲ್ಲಿ ಟ್ರೈ ಟು ಶೋ ಯು ಗೈಸ್. ಸೊ ಯಾ, ಹೋಗೋಣ ಬನ್ನಿ, ನಿಮಗೆ ರೂಮ್ ಟೂರ್ ತೋರಿಸ್ತೀನಿ. ಈ ಒಂದು ಕಾಟೇಜ್ನ ಹೆಸರು ಬಂದುಬಿಟ್ಟು ರೋಬಸ್ಟಾ. ಆಲ್ರೈಟ್, ಬನ್ನಿ ಒಳಗಡೆ. ಓಕೆ, ಬಂದ ತಕ್ಷಣ ನಮಗೆ ಸಿಗೋದು ಇಲ್ಲಿ ರೆಸ್ಟ್ ರೂಮ್. ಸೊ ಈ ಥರ ಇದೆ. ರೈಟ್,
ಓಕೆ, ಓಕೆ. ಇವಾಗ ಇಲ್ಲಿ ಬಂದ್ಬಿಟ್ಟು ಒಂದು ಚಿಕ್ಕ ಸ್ಟೋರೇಜ್ ಸ್ಪೇಸ್ ಇದೆ, ಜಾಸ್ತಿ ಏನಿಲ್ಲ, ಬಟ್ ದ್ಯಾಟ್ ಈಸ್ ಸಫಿಷಿಯೆಂಟ್. ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ, ದಟ್ಸ್ ಕ್ಯೂಟ್. ಆಮೇಲೆ ಇಲ್ಲಿ ನೋಡ್ಬೋದು ನಾವು 3 ಜನ ಬುಕ್ ಮಾಡಿದ್ದೀವಿ, ಹಾಗಾಗಿ ಇಲ್ಲೊಂದು ಬೆಡ್, ಅಲ್ಲೊಂದು ಡಬಲ್ ಬೆಡ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸೆಟ್ಟಿಂಗ್ಗೆ 2 ಚೇರ್ಸ್ ಕೊಟ್ಟಿದ್ದಾರೆ, ಬೆಡ್ಗೆ ಒಂದು ಸೈಡ್ ಟೇಬಲ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಹೌ ರೂಮ್ ಲುಕ್ಸ್ ಗೈಸ್. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಯಾ, ಇಟ್ ಲುಕ್ಸ್ ಕ್ಯೂಟ್. ಇವಾಗ ಮೇನ್ ಪಾರ್ಟ್, ಎಲ್ಲರ ಫೇವ್ರೇಟ್ ಬಂದು ಬಾಲ್ಕನಿ. ಸೊ ಈ ಬಾಲ್ಕನಿಯಲ್ಲಿ ಇಲ್ಲಿ ನೋಡಿ ವಿಕಾಸ್ ಹೇಗೆ ಚಿಲ್ ಮಾಡ್ತಾ ಇರೋದು. ಆಲ್ರೈಟ್, ಇಲ್ಲಿ ಕೊಟ್ಟಿರೋದು 2 ಚೇರ್ಸ್. ಲೈಕ್ ಎಂಟೈರ್ ಬಾಲ್ಕನಿ ತುಂಬ ಇಷ್ಟ ಆಯ್ತು ನನಗೆ. ಆ್ಯಂಡ್ ನಾವು ಬಂದಿರೋದು ಮೇ ಮಂತಲ್ಲಿ, ಸೊ ಹಾಗಾಗಿ ಸಮ್ಮರ್ ಟೈಮ್, ಬಟ್ ಸ್ಟಿಲ್ ತುಂಬ ಇಲ್ಲಿ ಚಿಲ್ಡ್ ವೆದರ್ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ಕಾಣ್ತಿರಲ್ವಾ, ಅಲ್ಲಿ ಹಿಲ್ ಸ್ಟೇಷನು, ಅಲ್ಲಿ ಬಂದುಬಿಟ್ಟು ಇರೋದು ವ್ಯೂ ಪಾಯಿಂಟ್. ಅದ್ರ ಹೆಸರು ಬಂದುಬಿಟ್ಟು ಎತ್ತಿನ ಭುಜ. ವಾಟ್ ಯು ನೀಡ್ ಫೋಟೋ ವಿತ್ ವ್ಯೂ. ಚಪಾತಿ ರೈಸ್. ಇದು ಬಂದ್ಬಿಟ್ಟು ಅದು ಒಂದು ಕರಿ ಸ್ವೀಟ್. ಮೊಸರದಾ ಜಸ್ಟ್ ಮೊಸರು. ಇವಾಗ ಹೋಗ್ತಾ ಇರೋದು ನಾವು ಸರೌಂಡಿಂಗ್ ಪ್ಲೇಸಸ್ನ ಕವರ್ ಮಾಡೋಕ್ಕೆ. ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಹಿಲ್ ವ್ಯೂ ಪಾಯಿಂಟ್. ಅದು ಬಂದುಬಿಟ್ಟು ದೇವರ ಮನೆ. ಆ ಒಂದು ಹೋಮ್ ಸ್ಟೇಯಿಂದ ಆಗೋದು 30 ಮಿನಿಟ್ಸ್ ಜರ್ನಿ, ದಟ್ ಈಸ್ ಅರೌಂಡ್ 16 ಕಿಲೋಮೀಟರ್ ಅಂತ ಹೇಳ್ಬೋದು. ಇದುವರೆಗೂ ಮಳೆ ಬರ್ತಾ ಇತ್ತು. ಇವಾಗ ಸನ್ಸೆಟ್ ಟೈಮಲ್ಲಿ ಬಿಸಿಲು ಬಂತು. ಮೇಲ್ಗಡೆ ನೋಡಿ, ಅಲ್ಲಿಗೆ ಹೋಗ್ಬೇಕು ನಾವು ಈಗ. ರೀಚ್ ಆದ ತಕ್ಷಣ ನಿಮ್ಗೆ ಎಲ್ಲಿ ಸಿಗೋದು ಕಾರ್ ಪಾರ್ಕಿಂಗ್. ಎಲ್ಲರೂ ಬಂದು ಕಾರ್ ಪಾರ್ಕ್ ಮಾಡಿರ್ತಾರೆ, ಅಲ್ಲಿ ಯಾವುದೇ ಥರ ಚಾರ್ಜ್ ಇರಲ್ಲ. ಬಾಯ್ಸ್ ಎಲ್ಲಿ ಹೋಗ್ತಿರೋದು ಇವಾಗ? ದೇವರ ಮನೆ. ಚೆನ್ನಾಗಿದೆ. ವ್ಯೂ ಪಾಯಿಂಟ್ ರೀಚ್ ಆಗಿಲ್ಲ, ಅಲ್ಲಿಂದ ಹೋಗ್ಬೇಕು. ಜನಗಳು ಅಲ್ಲಿವರೆಗೂ ಬೇರೆ ಕಡೆ ಹೋಗಿ ಕೂತಿದ್ದಾರೆ. ಕ್ಲೌಡ್ಸ್ ಸಡನ್ನಾಗಿ ಬಂದುಬಿಡ್ತು, ಹಾಗಾಗಿ ಬಿಸಿಲಿಲ್ಲ. ಬಟ್ ಎಲ್ಲರೂ ಅಲ್ಲಿದ್ದಾರೆ ನೋಡ್ಬೋದು. ನಾವು ಬಂದಿರೋದು ಎತ್ತರ ಬೆಟ್ಟದಲ್ಲಿ. ಓ ಮೈ ಗಾಡ್, ಸೊ ಕ್ರೇಜಿ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇನ್ನು ನೋಡಿ ಎಷ್ಟಿದೆ ಅಂತ ತೋರಿಸ್ತೀನಿ. ಹಲೋ ಬಾಯ್ಸ್, ವೇಟ್ ಫಾರ್ ಮೀ. ಏನು ಮಾಡ್ತಿದ್ದೀರಾ? ಅವಾಗಿನ ಫೋಟೋ ಹೊಡಿತಾರೆ ಇದೆಲ್ಲ. ಹಾಂ, ದೀಪಾವಳಿ ಮಾತ್ರ ಓಪನ್ ಮಾಡೋದು. ಓ ಹೌದಾ? ಎವ್ರಿ ಇಯರ್. ಎಲ್ಲಿದೆ ಟೆಂಪಲು? ಬೆಟ್ಟ ಏರಿ ಇಳಿಯಷ್ಟಿಗೆ ಫುಲ್ ಸುಸ್ತಾಗೋಯಿತು. ಸೊ ಒಂಥರ ಟ್ರೆಕ್ಕಿಂಗ್ ಥರ ಆಯಿತು, ತುಂಬ ಖುಷಿ ಕೊಡ್ತು ಅಂತ ಹೇಳ್ಬೋದು ಆಫ್ಟರ್ ಲಾಂಗ್ ಟೈಮ್. ಯಾ
ಇಲ್ಲಿ ನೋಡಿ ಎಷ್ಟು ಚಿಕ್ಕ ಮನೆ ಇದೆ, ಮೇ ಬಿ ಡಾಗಿಗೆ ಅನಿಸುತ್ತೆ. ರೈಟ್, ಲೆಟ್ಸ್ ಗೋ ಇನ್ಸೈಡ್. ನಡಿ. ವ್ಯೂ ಪಾಯಿಂಟ್ ನೋಡ್ಕೊಂಡು ಇವಾಗ ವಾಪಸ್ ನಮ್ಮ ಕಾಟೇಜ್ ಬಂದಿದ್ವಿ. ಆಮೇಲೆ ಸಂಜೆ ಹೈಟಿ ಕೂಡಿದ ತಕ್ಷಣ ಮತ್ತೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇವಾಗ ನಾವು ಹೋಗ್ತಾ ಇರೋದು ಡಿನ್ನರ್ನ ಮಾಡೋಕ್ಕೆ. ಸೊ ಡಿನ್ನರಲ್ಲಿ ಏನಿದೆ ಅಂತ ಹೋಗಿ ನೋಡೋಣ, ಬನ್ನಿ. ಗೈಸ್, ಇವಾಗ ಬೆಳಿಗ್ಗೆ ಟೈಮ್ ಡೇ 2. ಇವಾಗ ಹೋಗ್ತಾ ಇರೋದು ಟೀ ಅಥವಾ ಕಾಫಿ ಕುಡ್ಕೊಂಡು ಟೆಂಪಲ್ಗೆ. ಆ ಟೆಂಪಲ್ ಬಂದುಬಿಟ್ಟು ಬೆಟ್ಟದ ಭೈರೇಶ್ವರ, ರೈಟ್? ಐ ಥಿಂಕ್ ಯಾರೆಲ್ಲ ಕನ್ನಡಿಗರು ಇದ್ದೀರಾ, ಅಲ್ಲ ಮಕ್ಕಳು 2 ಮೂವಿ ನೋಡಿದ್ದೀರಾ? ಸೊ ದಟ್ ಈಸ್ ಅ ಸ್ಪಾಟ್. ಅಲ್ಲಿ ಹೋಗ್ತಾ ಇರೋದು. ಸೊ ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಯಾಕೆ ಬಾಯ್ಸ್ ಇಲ್ಲೇ ಬಾಯ್ಸ್ ನಗ್ತಿದ್ದಾರೆ? ಯಾಕೆ ನಗ್ತಿದ್ದೀರಾ? ಅವನೇ ಕೇಳಬೇಕು. ಫಸ್ಟ್ ನಗಾಡಿದ್ದ ಅವ್ನು ಏನಕ್ಕೆ ನಗಾಡ್ದಂತ ಅವನ ರಿಯಾಕ್ಷನ್ ನನಗೆ ಗೊತ್ತಾಯ್ತು, ಅದಕ್ಕೆ ನಗಾಡ್ತಾ ಇದ್ದೀನಿ. ಎತ್ತಿನ ಬೀಜ ಕಣಕ್ ಮಾಡೋದು. ವಿಕಾಸ್ PT ಮಾಸ್ಟರ್ ಥರ ಯಾಕೆ ರೆಡಿ ಆಗಿದೆಯಾ? ಆವಾಗಲೇ ಹೇಳ್ದಂಗೆ ಇವಾಗ ನಾವು ಹೋಗ್ತಾ ಇರೋದು ಬೆಟ್ಟದ ಭೈರೇಶ್ವರ ಟೆಂಪಲ್ಗೆ. ಅದು ಬಂದುಬಿಟ್ಟು ಈ ಒಂದು ಹೋಮ್ ಸ್ಟೇಯಿಂದ 60 ಮಿನಿಟ್ಸ್ ಜರ್ನಿ ಇದೆ ಅಂತ ಹೇಳ್ಬೋದು. ಅರೌಂಡ್ 6 ಕಿಲೋಮೀಟ್ರ್ ಆಗ್ಬೋದು. ಸೊ ಬೆಳಿಗ್ಗೆ ಅಂತೂ ತುಂಬ ಕ್ರೌಡ್ ಇತ್ತು. ತುಂಬ ಜನ ಟ್ರೆಕ್ಕಿಂಗ್ ಮಾಡ್ಕೊಂಡು ಕೂಡ ಬಂದಿದ್ರು ಆ್ಯಂಡ್ ತುಂಬ ಜನ ಟೆಂಪಲ್ಗೆ ಅಂತಲೇ ಬಂದಿದ್ರು. ಸೊ ಈ ಥರ ಸರೌಂಡಿಂಗ್ ಇರುತ್ತೆ ಅಂತ ಹೇಳ್ಬೋದು. ಸೊ ವೀಕೆಂಡ್ ಇದಲ್ವಾ, ಗೈಸ್ ಕ್ಯಾನ್ ಸಿ ದ ರಶ್. ತುಂಬ ಜನ ಬಂದಿದ್ದಾರೆ. ಲೆಟ್ಸ್ ಗೋ. ಇಲ್ಲಿ ನೋಡ್ಬೋದು ಎಷ್ಟು ಕ್ರೌಡೆಡ್ ಇದೆ, ಎಷ್ಟು ಜನಗಳು ಬಂದಿದ್ದಾರೆ ಅಂತ. ನಾವು ರೀಚ್ ಆಗಿರೋದು ಟೆಂಪಲ್ನ ಬಂದುಬಿಟ್ಟು 8:30 ಮಾರ್ನಿಂಗ್ ಅನಿಸುತ್ತೆ. ಇಲ್ಲಿ ಇನ್ನೂ ಟೆಂಪಲ್ ಕ್ಲೋಸ್ ಆಗೇ ಇದೆ. ಪೂಜಾರಿ ಬರೋಕ್ಕೆ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಆ ಒಂದು ಸರೌಂಡಿಂಗ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆ ಒಂದು ಟೆಂಪಲ್ ಸ್ಟ್ರಕ್ಚರ್ ತುಂಬ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು. ಸರೌಂಡಿಂಗ್ ಆ ಒಂದು ವೆದರ್ ಏನಿದಲ್ವ, ಚಿಲ್ಡ್ ಕ್ರಿಸ್ಪ್ ತುಂಬ ಚೆನ್ನಾಗಿತ್ತು. ನಾವು ಸರೌಂಡಿಂಗ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಟೆಂಪಲ್ ಒಳಗಡೆ ಹೋಗಬೇಕು, ದರ್ಶನ ಮಾಡಬೇಕು ಅಂದರೆ ಅವರು ಆಫ್ಟರ್ 9 o'clock ಬಂದರೆ ಬೆಟರ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಹೇಗಿದೆ ಜೊತೆ? ಆಲ್ರೈಟ್ ಗೈಸ್, ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇರೋದು. ಐ ಹೋಪ್ ನಿಮಗೆ ಈ ವ್ಲಾಗ್ ಒಂಚೂರು ಅದು ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಅಂತ ಹೇಳ್ತಾ ನಿಮ್ಮ ಮುಂದೆ ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿನವರೆಗೂ ಬಾಯ್ ಬಾಯ್, ಟೇಕ್ ಕೇರ್.